ಇದ್ದಾರೆ ಎಲ್ಲರಿಗೂ ಶುಭ ದಿನ. ನಮ್ಮದು ಔಟ್ಫಿಟ್ ಇವತ್ತು ಈ ಥರ ಇದೆ. ಸುಕನ್ಯ ಒಂದು ಔಟ್ಫಿಟ್ ತೋರಿಸ್ಕೊಡು. ಇದೆ ನಮ್ಮ ನಯನ್ ಔಟ್ಫಿಟ್ ಇವತ್ತು. ಅವ್ರು ಕೊಟ್ಟಿದ್ದು ಬಂದ್ಬಿಟ್ಟು ಈ ಪಂಚೆ. ಸೊ ಇದನ್ನು ಯಾಕೋ ವರ್ಕೌಟ್ ಆಗಿಲ್ಲ, ಕಟ್ಕೊಳಕ್ಕೆ ಸ್ವಲ್ಪ ಹೆವಿ ಕಷ್ಟ ಆಗೋದು. ಸೊ ಒಟ್ಟಿಗೆ ಹಾಕೊಂಡಿದ್ದೀರಿ. ನವೀನ್ ಕೈಲಿ ಪಾಪ ಆಗಿಲ್ಲ. ಸೊ ನವೀನು ಸೆಟ್ ಆಗಿಲ್ಲ. ಸೊ ನವೀನ್ ಹೋಗಿ ಮನೆಗೆ ಹೋಗಿ ತಗೋಬರ್ತಾನೆ ಇವಾಗ. ಮನೆಗೆ ಹೋಗಿದ್ದ ನಾನು ಗೊತ್ತಿಲ್ಲ ಅದು. ನಾನು ವಾಶ್ರೂಮ್ ಇಲ್ಲರಲ್ಲಿ ಮನೆಗೆ ಹೋಗಿದ್ದಾನೆ ಗೈಸ್. ಬಂದು ಅವನು ರೆಡಿ ಆಗ್ತಾನೆ. ಇದೇ ಇಲ್ಲ, ಸುಮ್ಮನೆ ನೆನ್ಸ್ಕೊಳೋದು ಬಿಡೋದು ಆಗೋಯ್ತು ನೋಡಿ. ಆಕ್ಚುಲಿ ಯಾರೋ ಒಬ್ರು ನನ್ನ ಹತ್ರ ಆರೆಂಜ್ ಕಲರ್ ಶರ್ಟ್ ಅಂತ ಹೇಳಿದ್ರು. ಸ್ನೇಹಿತರೆ, ಈ ಕಲರ್ ನೋಡ್ಬಿಟ್ಟಿದ್ದು ಆರೆಂಜ್ ಅಂತ ಮಾತ್ರ ನೀವು ಕಮೆಂಟ್ ಮಾಡಿ. ಆರೆಂಜ್ ಕಲರ್ ಅಲ್ಲಿ ಇದ್ರೆ ಆರೆಂಜ್ ಎಲ್ಲೋ ಇದು. ಆರೆಂಜ್ ಅಂತಂದ್ರೆ ಏನಂತಾರೆ ಆ ಶೇಡು ಸ್ಯಾಂಡಲ್ ಕಲರ್ ತರ ಇರೋದು ಇದು. ಸ್ಯಾಂಡಲ್ವುಡ್ ಸ್ಯಾಂಡಲ್ ಬರುತ್ತಲ್ಲ, ಗಂಧ ಲೈಟ್ ಆಗಿ ಆ ಲೈಟ್ ಕಲರ್ ತಾನೆ ಅದು. ಇದು ಆರೆಂಜ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ಕಲರ್ ಬ್ಲೈಂಡ್ ಆಗಿರೋದು ನಮ್ಮ ನಯನು. ಸ್ವಲ್ಪ ಕರೆಕ್ಟ್ ಆಗಿದೆ ಅಷ್ಟೇ. ಇರ್ಲಿ, ನಾನು ವೆಯ್ಟ್ ಹಾಕೊಂಡಿದ್ದೀನಿ ಅಷ್ಟೇ. ಓಕೆ, ಯಾವ ಗೊತ್ತಿಲ್ಲ ನನಗೆ. ಕಟ್ಬಿಡ್ಗನು ಇದು ಬೇಡ, ಸ್ವಲ್ಪ ದಿನ 1 hour ಅಷ್ಟೇ ಅಲ್ಲ, ನನಗೆ ಹಾಗೆ ಇರಲಿ. ಕೊಡಮ್ಮೆ ಇದ್ದಾರೆ ಸುಕನ್ಯ ಔಟ್ಫಿಟ್ಟು. ಮಸ್ತಾಗಿದೆ ಗುರು. ಇವಾಗ ಸಾರಿ ಸೈಕಾಗೈತೆ. ನೀನೇನು ಗೊತ್ತಾ, ಏನದು ಏನೋ ಫಂಕ್ಷನ್ನು ಒಕೇಶನ್ ಅದೇ ಇದ್ರಲ್ಲ ಮಸ್ತಾಗಿ ರೆಡಿ ಆಗೈತೆ ಗುರು. ಇದು ಚೆನ್ನಾಗಿದೆ. ಏನದು ರಿಸೆಪ್ಷನು ಮಸ್ತಾಗಿತ್ತು. ಸ್ನೇಹಿತರೆ, ಫೈನಲಿ ಮದುವೆ ಆಗೋಯ್ತು ಶ್ರೀಕಾಂತ್. ಇಲ್ಲೇ ಇದೆ, ಟೀಮಿಂದ ಒಬ್ಬನು ಎಕ್ಸಿಟ್ ಆಗಿಬಿಟ್ಟಿದ್ದಾನೆ, ಇನ್ನೊಬ್ಬನು. ಏನು ಹಾಂ ಸ್ನೇಹಿತರೆ, ಶ್ರೀಕಾಂತು ರಿಸೆಪ್ಷನು ಆಯಿತು, ಮದುವೆನೂ ಆಯಿತು. ಸೊ ಅಷ್ಟಕ್ಕೆ ತಿಂಡಿಗೆ ಕುತ್ಕೊಂಡಿದ್ದೀರಿ. ನವೀನ್ ಹೇಳ್ದಂಗೆ. ಏನು ನವೀನ? ಕರೆಕ್ಟ್. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಕುತ್ಕೊಂಡಿದ್ದೀರಿ. ಏನೇನಂತ ಗೊತ್ತಿಲ್ಲ, ನೋಡೋಣ. ಓಕೆ, ಸ್ಟಾರ್ಟ್ ಆಗಿದೆ ತಿಂಡಿ. ತಿನ್ನೋದು ಸ್ನೇಹಿತರೆ, ಇದು ನಮ್ಮದು ಫೇವ್ರೇಟು.
ಮಾತಾಡ್ತಾರೆ